ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌತ್ ಟಾಕೀಸ್. ಪ್ರತಿ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಆದರೆ ಜನರ ಮನಸ್ಸಿನಲ್ಲಿ ತುಂಬ ಸಮಯ ಉಳಿಯೋದು ಕೆಲವು ಸಿನಿಮಾಗಳು ಮಾತ್ರ. ಹಾಗೆ ಎಲ್ಲರ ಮನಸ್ಸನ್ನು ಶಾಶ್ವತವಾಗಿ ಉಳ್ಕೊಳ್ಳೋ ಎಲ್ಲ ಸೂಚನೆಗಳು ಕಾಣಿಸ್ತಾ ಇರುವಂತಹ ಸಿನಿಮಾ ಕುಲದಲ್ಲಿ ಕಿಳಿಯಾವುದು. ನನ್ನ ಮುಟ್ಟಕ್ಕೆ ತಮ್ಮ ಕೈಲ ಆದ್ದ. ರಾಮ್ ನಾರಾಯಣ್ ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ಹಾಗೆಯೇ ವಿದ್ಯಾ ಅವರ ನಿರ್ಮಾಣದಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮನೋ ಮಡೇನೂರ್ ಅವರು ನಾಯಕ ನಟರಾಗಿ ಕಾಣಿಸ್ಕೊಳ್ತಾ ಇರುವಂತಹ ಈ ಸಿನಿಮಾಗೆ ಯೋಗರಾಜ್ ಭಟ್ರು ಕತೆ ಮಾಡಿರೋದು ವಿಶೇಷ ಅಂತಲೇ ಹೇಳ್ಬೋದು. ಟೈಟಲ್ ಕೇಳ್ತಾ ಇದ್ದ ಹಾಗೆ ಮೊದಲು ನೆನಪಾಗೋದು 1965ರ ಸತ್ಯ ಹರಿಶ್ಚಂದ್ರ ಸಿನಿಮಾದ ಹಾಡು. ಇನ್ನು ಈ ಟ್ರೇಲರ್ ಬಗ್ಗೆ ಹೇಳೋದಾದ್ರೆ, ಅಸಹಾಯಕ ಕೂಗು, ಆತ್ಮಕ್ಕೆ ಮುಕ್ತಿ ಕೊಡಿಸೋ ಪೇಚಾಟ, ಹಳ್ಳಿಗಾಡಲ್ಲಿ ವಾಸ ಮಾಡ್ತಿರೋ ಅಮಾಯಕರು, ಅವರಿಗೆ ಎದುರಾಗುವಂಥ ಸಮಸ್ಯೆಗಳು, ಅಲ್ಲಿ ಜನರು ಕಣ್ಮರೆ ಆಗ್ತಿದ್ದಾರಾ ಅಥವಾ ಯಾರೋ ಅವರನ್ನ ಕೊಲೆ ಮಾಡ್ತಿದ್ದಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಟ್ರೇಲರ್ ಹುಟ್ಟಾಕತ್ತೆ. ಇನ್ನು ಮನೋಮೂರ್ತಿ ಅವರ ಸಂಗೀತ ಸಿನಿಮಾವನ್ನ ಮತ್ತೊಂದು ಲೆವೆಲ್ಗೆ ಲಿಫ್ಟ್ ಮಾಡುತ್ತೆ ಅನ್ನೋ ನಂಬಿಕೆ ಈಗಾಗಲೇ ಬಿಡುಗಡೆ ಆಗಿರುವಂತಹ ಹಾಡುಗಳು ತಂದುಕೊಟ್ಟಿದೆ. ನಾಯಕಿ ಮೌನಾ ಗುಡ್ಡೆಮನೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಮುದ್ದಾಗಿದೆ. ಸೋನಲ್ ಮೊಂತೇರೊ, ಶರತ್ ಲೋಹಿತಾಶ್ವ, ತಬ್ಲಾ ನಾಣಿ ಹಾಗೆಯೇ ಹರೀಶ್ ರಾಜ್, ಹೀಗೆ ಬಹುದೊಡ್ಡ ತಾರಾಗಣ ಸಿನಿಮಾದಲ್ಲಿರೋದು ಇದರ ಪ್ರೊಡಕ್ಷನ್ ವ್ಯಾಲ್ಯೂವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಭೀಮಾ ಖ್ಯಾತಿಯ ಡ್ರ್ಯಾಗನ್ ಮಂಜು ಅವರ ಅಪಿಯರೆನ್ಸ್ ಖಡಕ್ ಆಗಿದೆ. ಇನ್ನು ಟ್ರೇಲರ್ ಕೊನೆಯಲ್ಲಿ ಬರೋ ಯೋಗರಾಜ್ ಭಟ್ರು ಮಾತು ಎಲ್ಲರ ಮನಸ್ಸು ಮುಟ್ಟುತ್ತೆ. ಹೀಗೆ ಸಾಕಷ್ಟು ಸರ್ಪ್ರೈಸಸ್ ಹೊಂದಿರೋ ಈ ಸಿನಿಮಾ ಮೇ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಿನಿಮಾ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಬಿಲ್ಡ್ ಮಾಡಿದೆ. ಇಡೀ ತಂಡದ ಹಾನೆಸ್ಟ್ ಎಫರ್ಟ್ ಟ್ರೇಲರ್ನಲ್ಲಿ ಕಾಣಿಸ್ತಾ ಇದೆ. ಕುಲದಲ್ಲಿ ಕಿಳಿಯಾವುದು ಅನ್ನೋ ಟೈಟಲ್ಲೇ ಹೇಳುತ್ತೆ, ಶೋಷಿತ ವರ್ಗದ ಪರವಾಗಿ ದನಿ ಎತ್ತೋ ಸಿನಿಮಾ ಅಂತ. ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಸಮಾಜಕ್ಕೆ ಬೇಕಾದ ಒಳ್ಳೆಯ ವಿಚಾರಗಳನ್ನ ಹೇಳೋಕೆ ಬರ್ತಿದ್ದಾರೆ ಅನ್ಸುತ್ತೆ. ಟ್ರೇಲರ್ ನೋಡಿ ನನಗನ್ಸಿದ್ದು ಇಷ್ಟು. ಇನ್ನು ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಪ್ಪದೇ ಮೇ 23ಕ್ಕೆ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡೋಣ. ಈ ರೀತಿ ಸಿನಿಮಾಗಳನ್ನ ಗೆಲ್ಲಿಸೋಣ. ಇನ್ನು ಇದಾಗಿತ್ತು ಇವತ್ತಿನ ಕಂಟೆಂಟ್. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ, ಟ್ರೇಲರ್ ಹಾಗೆಯೇ ಸಿನಿಮಾ ರಿವ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್. ಸ್ಟೇ ಟ್ಯೂನ್ ಟು ಸೌತ್ ಟಾಕೀಸ್.